ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದ ಸಂಭ್ರಮ ಮನೆ ಮಾಡಿದೆ. ನಾಡ ದೇವತೆ ದರ್ಶನಕ್ಕೆ ಹರಿದು ಬರ್ತಾ ಇದೆ ಭಕ್ತ ಸಾಗರ. ಮುಂಜಾನೆಯಿಂದಲೇ ಸರತಿ ಸಾಲಲ್ಲಿ ನಿಂತು ದೇವರ ದರ್ಶನ ಪಡೆದುಕೊಳ್ತಾ ಇದ್ದಾರೆ ಭಕ್ತಾದಿಗಳು. ಚಾಮುಂಡಿ ತಾಯಿಯ ದರ್ಶನಕ್ಕೆ ಜನ ಕಾತರದಿಂದ ಕಾಯ್ತಿದ್ದಾರೆ. ಚಾಮುಂಡೇಶ್ವರಿಗೆ ನಾಗಲಕ್ಷ್ಮಿಯ ಅಲಂಕಾರ ಕೂಡ ಮಾಡಲಾಗಿದೆ. ರಾತ್ರಿವರೆಗೆ ತಾಯಿಯ ದರ್ಶನಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ಆಷಾಢದ ಶುಕ್ರವಾರ, ಹಾಗಾಗಿ ಸಂಭ್ರಮ ಸಡಗರ ಮನೆ ಮಾಡಿದೆ. ಈ ಹೊತ್ತಲ್ಲಿ ಚಾಮುಂಡಿ ದೇವಿಯ ದರ್ಶನ ಪಡೆದುಕೊಂಡ್ರೆ ಪಾವನ ಅನ್ನುವಂಥ ಭಾವ. ಹಾಗಾಗಿ ಅನೇಕ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಚಾಮುಂಡಿ ಬೆಟ್ಟಕ್ಕೆ. ಸದ್ಯ ಅಲ್ಲಿ ಯಾವ ರೀತಿಯ ಸಂಭ್ರಮದ ವಾತಾವರಣ ಕಾಣಿಸ್ತಾ ಇದೆ, ಆ ಕುರಿತು ನಮ್ಮ ಪ್ರತಿನಿಧಿ ವಿನೋದ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ಆಷಾಢ ಮಾಸದ 2ನೇ ಶುಕ್ರವಾರ ಇವತ್ತು. ಇವಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಚಾಮುಂಡಿ ತಾಯಿಯ ಭಕ್ತರು ತಾಯಿಯ ದರ್ಶನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು. ಈಗಾಗಲೇ ನಾನು ಸದ್ಯ ಚಾಮುಂಡಿ ಬೆಟ್ಟದ ಆವರಣದಲ್ಲಿದ್ದೇನೆ. ಬೆಳಿಗ್ಗೆಯಿಂದಲೂ ಕೂಡ ಇವತ್ತು ವಿಶೇಷವಾದಂತಹ ಪೂಜೆ ನಡೆಸಲಾಗ್ತಾ ಇದೆ. ಅದರಲ್ಲೂ ಕೂಡ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆ ಆಗಿರುವಂತಹ ಚಾಮುಂಡಿ ತಾಯಿಗೆ ಕಳೆದ 4 ವಾರಗಳಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ವಿಶೇಷವಾಗಿ ಈಗಾಗಲೇ ದೇವಸ್ಥಾನದ ಆವರಣದ ಹೊರಭಾಗದಲ್ಲೂ ಕೂಡ ಈಗಾಗಲೇ ಉತ್ಸವ ಮೂರ್ತಿಗೂ ಕೂಡ ವಿಶೇಷವಾದಂತಹ ಅಲಂಕಾರವನ್ನು ಮಾಡಲಾಗಿದೆ. ಜೊತೆಗೆ ವಿವಿಧ ಹೂಗಳಿಂದ ಹಾಗೂ ವಿವಿಧ ಹಣ್ಣುಗಳು ಮತ್ತು ವಿವಿಧ ತರಕಾರಿಗಳಿಂದಲೂ ಕೂಡ ಇವತ್ತು ದೇವಸ್ಥಾನದ ಆವರಣಕ್ಕೆ ಸಂಪೂರ್ಣವಾಗಿ ಅಲಂಕಾರವನ್ನು ಮಾಡಿರುವಂಥದ್ದು. ಇವತ್ತು ಬೆಳಿಗ್ಗೆ 5:30 ಕೂಡ ಚಾಮುಂಡಿ ತಾಯಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಲಾಗಿದೆ. ಅದರಲ್ಲೂ ಕೂಡ ರುದ್ರಾಭಿಷೇಕ ಇರ್ಬೋದು, ಕುಂಕುಮಾರ್ಚನೆ ಇರ್ಬೋದು. ತದನಂತರದಲ್ಲಿ ನಾಗಲಕ್ಷ್ಮಿ ಅಲಂಕಾರದಿಂದ ಇವತ್ತು ಚಾಮುಂಡಿ ತಾಯಿಗೆ ಅಲಂಕಾರವನ್ನು ಮಾಡಲಾಗಿದೆ. ಈಗಾಗಲೇ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಇವತ್ತು ಚಾಮುಂಡಿ ತಾಯಿಯ ದರ್ಶನ ಪಡಿಬೋದಾಗಿದೆ. ಭಾಳ ವಿಶೇಷ ಅಂತಂದರೆ ಇವತ್ತು ಚಾಮುಂಡಿ ತಾಯಿಯ ಆವರಣದ ಕಂಪ್ಲೀಟ್ ಆಗಿ ಎಲ್ಲವನ್ನೂ ಕೂಡ ಇವತ್ತು ವಿವಿಧ ಹಣ್ಣುಗಳಿಂದ, ಅಂದರೆ ಈಗಾಗಲೇ ಮೂಸುಂಬಿ ಇರ್ಬೋದು, ದಾಳಿಂಬೆ ಇರ್ಬೋದು, ಜೊತೆಗೆ ವಿವಿಧ ತರಕಾರಿಗಳಿಂದಲೂ ಕೂಡ ಅಲಂಕಾರವನ್ನು ಮಾಡಿರುವಂಥದ್ದನ್ನು ಕಾಣ್ತಾ ಇದ್ದೀವಿ. ಜೊತೆಗೆ ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಮೆಟ್ಟಿಲುಗಳ ಮೂಲಕ ಇರ್ಬೋದು. ಜೊತೆಗೆ ಈಗಾಗಲೇ ಜಿಲ್ಲಾಡಳಿತ ವತಿಯಿಂದ ಕೂಡ ಖಾಸಗಿ ವಾಹನಗಳಿಗೆ ನಿಷೇಧವನ್ನು ಹೇರಲಾಗಿದೆ. ಜೊತೆಗೆ ಹೆಲಿಪ್ಯಾಡ್ನಿಂದ ಉಚಿತವಾದಂತಹ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಬಂದು ಚಾಮುಂಡಿ ತಾಯಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರುವಂಥದ್ದು ದೇವಸ್ಥಾನದ ಹೊರಭಾಗದ ಆವರಣ. ಇಲ್ಲೂ ಕೂಡ ವಿಶೇಷವಾಗಿ ಬದನೆಕಾಯಿ ಇರ್ಬೋದು, ಜೊತೆಗೆ ವಿಶೇಷ ಹೂಗಳಿಂದ ಕೂಡ ಅಲಂಕಾರವನ್ನು ಮಾಡಲಾಗಿದೆ. ಸಂಪೂರ್ಣವಾಗಿ ವಿಶೇಷವಾದಂತಹ ಹೂಗಳಿಂದಲೇ ಕೂಡ ಒಂದು ಅಲಂಕಾರವನ್ನು ಮಾಡಿರುವಂಥದ್ದು. 4 ವಾರಗಳಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಸೊ ಹೀಗಾಗಿ ಈ 2ನೇ ವಾರ ಇವತ್ತು ಕೂಡ ಬೆಳಿಗ್ಗೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರ ಬರೋ ಕಾರಣಕ್ಕಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಬರುವಂತಹ ಭಕ್ತರೆಲ್ಲರಿಗೂ ಕೂಡ ಅನ್ನ ಸಂತರ್ಪಣೆಯಲ್ಲೂ ಕೂಡ ಇವತ್ತು ಚಾಮುಂಡಿ ಬೆಟ್ಟದ ಜಿಲ್ಲಾಡಳಿತ ವತಿಯಿಂದ ಕೂಡ ಹಮ್ಮಿಕೊಳ್ಳಲಾಗಿದೆ. ಸೊ ಎಲ್ಲ ಭಕ್ತರು ಕೂಡ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ಬಂದು ತಾಯಿಯ ದರ್ಶನ ಪಡೆಯುವುದು ಅಂತೇಳಿ ಈಗಾಗಲೇ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ತಿಳಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರ, ರಿಪಬ್ಲಿಕ್ ಕನ್ನಡ, ಮೈಸೂರು. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದ ಸಂಭ್ರಮ ಮನೆ ಮಾಡಿದೆ. ನಾಡ ದೇವತೆ ದರ್ಶನಕ್ಕೆ ಹರಿದು ಬರ್ತಾ ಇದೆ ಭಕ್ತ ಸಾಗರ. ಮುಂಜಾನೆಯಿಂದಲೇ ಸರತಿ ಸಾಲಲ್ಲಿ ನಿಂತು ದೇವರ ದರ್ಶನ ಪಡೆದುಕೊಳ್ತಾ ಇದ್ದಾರೆ ಭಕ್ತಾದಿಗಳು. ಚಾಮುಂಡಿ ತಾಯಿಯ ದರ್ಶನಕ್ಕೆ ಜನ ಕಾತರದಿಂದ ಕಾಯ್ತಿದ್ದಾರೆ. ಚಾಮುಂಡೇಶ್ವರಿಗೆ ನಾಗಲಕ್ಷ್ಮಿಯ ಅಲಂಕಾರ ಕೂಡ ಮಾಡಲಾಗಿದೆ. ರಾತ್ರಿವರೆಗೆ ತಾಯಿಯ ದರ್ಶನಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ಆಷಾಢದ ಶುಕ್ರವಾರ, ಹಾಗಾಗಿ ಸಂಭ್ರಮ ಸಡಗರ ಮನೆ ಮಾಡಿದೆ. ಈ ಹೊತ್ತಲ್ಲಿ ಚಾಮುಂಡಿ ದೇವಿಯ ದರ್ಶನ ಪಡೆದುಕೊಂಡ್ರೆ ಪಾವನ ಅನ್ನುವಂಥ ಭಾವ. ಹಾಗಾಗಿ ಅನೇಕ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಚಾಮುಂಡಿ ಬೆಟ್ಟಕ್ಕೆ. ಸದ್ಯ ಅಲ್ಲಿ ಯಾವ ರೀತಿಯ ಸಂಭ್ರಮದ ವಾತಾವರಣ ಕಾಣಿಸ್ತಾ ಇದೆ, ಆ ಕುರಿತು ನಮ್ಮ ಪ್ರತಿನಿಧಿ ವಿನೋದ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ಆಷಾಢ ಮಾಸದ 2ನೇ ಶುಕ್ರವಾರ ಇವತ್ತು. ಇವಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಚಾಮುಂಡಿ ತಾಯಿಯ ಭಕ್ತರು ತಾಯಿಯ ದರ್ಶನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು. ಈಗಾಗಲೇ ನಾನು ಸದ್ಯ ಚಾಮುಂಡಿ ಬೆಟ್ಟದ ಆವರಣದಲ್ಲಿದ್ದೇನೆ. ಬೆಳಿಗ್ಗೆಯಿಂದಲೂ ಕೂಡ ಇವತ್ತು ವಿಶೇಷವಾದಂತಹ ಪೂಜೆ ನಡೆಸಲಾಗ್ತಾ ಇದೆ. ಅದರಲ್ಲೂ ಕೂಡ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆ ಆಗಿರುವಂತಹ ಚಾಮುಂಡಿ ತಾಯಿಗೆ ಕಳೆದ 4 ವಾರಗಳಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ವಿಶೇಷವಾಗಿ ಈಗಾಗಲೇ ದೇವಸ್ಥಾನದ ಆವರಣದ ಹೊರಭಾಗದಲ್ಲೂ ಕೂಡ ಈಗಾಗಲೇ ಉತ್ಸವ ಮೂರ್ತಿಗೂ ಕೂಡ ವಿಶೇಷವಾದಂತಹ ಅಲಂಕಾರವನ್ನು ಮಾಡಲಾಗಿದೆ. ಜೊತೆಗೆ ವಿವಿಧ ಹೂಗಳಿಂದ ಹಾಗೂ ವಿವಿಧ ಹಣ್ಣುಗಳು ಮತ್ತು ವಿವಿಧ ತರಕಾರಿಗಳಿಂದಲೂ ಕೂಡ ಇವತ್ತು ದೇವಸ್ಥಾನದ ಆವರಣಕ್ಕೆ ಸಂಪೂರ್ಣವಾಗಿ ಅಲಂಕಾರವನ್ನು ಮಾಡಿರುವಂಥದ್ದು. ಇವತ್ತು ಬೆಳಿಗ್ಗೆ 5:30 ಕೂಡ ಚಾಮುಂಡಿ ತಾಯಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಲಾಗಿದೆ. ಅದರಲ್ಲೂ ಕೂಡ ರುದ್ರಾಭಿಷೇಕ ಇರ್ಬೋದು, ಕುಂಕುಮಾರ್ಚನೆ ಇರ್ಬೋದು. ತದನಂತರದಲ್ಲಿ ನಾಗಲಕ್ಷ್ಮಿ ಅಲಂಕಾರದಿಂದ ಇವತ್ತು ಚಾಮುಂಡಿ ತಾಯಿಗೆ ಅಲಂಕಾರವನ್ನು ಮಾಡಲಾಗಿದೆ. ಈಗಾಗಲೇ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಇವತ್ತು ಚಾಮುಂಡಿ ತಾಯಿಯ ದರ್ಶನ ಪಡಿಬೋದಾಗಿದೆ. ಭಾಳ ವಿಶೇಷ ಅಂತಂದರೆ ಇವತ್ತು ಚಾಮುಂಡಿ ತಾಯಿಯ ಆವರಣದ
ಕಂಪ್ಲೀಟ್ ಆಗಿ ಎಲ್ಲವನ್ನು ಕೂಡ ಇವತ್ತು ವಿವಿಧ ಹಣ್ಣುಗಳಿಂದ ಅಂದರೆ ಈಗಾಗಲೇ ಮೂಸುಂಬಿ ಇರ್ಬೋದು, ದಾಳಿಂಬೆ ಇರ್ಬೋದು, ಜೊತೆಗೆ ವಿವಿಧ ತರಕಾರಿಗಳಿಂದಲೂ ಕೂಡ ಅಲಂಕಾರವನ್ನು ಮಾಡಿರುವಂಥದ್ದನ್ನು ಕಾಣ್ತಾ ಇದ್ದೀವಿ. ಜೊತೆಗೆ ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಮೆಟ್ಟಿಲುಗಳ ಮೂಲಕ ಇರ್ಬೋದು, ಜೊತೆಗೆ ಈಗಾಗಲೇ ಏನು ಜಿಲ್ಲಾಡಳಿತ ವತಿಯಿಂದ ಕೂಡ ಖಾಸಗಿ ವಾಹನಗಳಿಗೆ ನಿಷೇಧವನ್ನು ಹೇರಲಾಗಿದೆ. ಜೊತೆಗೆ ಹೆಲಿಪ್ಯಾಡ್ನಿಂದ ಉಚಿತವಾದಂತಹ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಬಂದು ಚಾಮುಂಡಿ ತಾಯಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರುವಂಥದ್ದು ದೇವಸ್ಥಾನದ ಹೊರಭಾಗದ ಆವರಣ. ಇಲ್ಲೂ ಕೂಡ ವಿಶೇಷವಾಗಿ ಬದನೆಕಾಯಿ ಇರ್ಬೋದು, ಜೊತೆಗೆ ವಿಶೇಷ ಹೂಗಳಿಂದ ಕೂಡ ಅಲಂಕಾರವನ್ನು ಮಾಡಲಾಗಿದೆ. ಸಂಪೂರ್ಣವಾಗಿ ವಿಶೇಷವಾದಂತಹ ಹೂಗಳಿಂದಲೇ ಕೂಡ ಒಂದು ಅಲಂಕಾರವನ್ನು ಮಾಡಿರುವಂಥದ್ದು. 4 ವಾರಗಳಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಸೊ ಹೀಗಾಗಿ ಈ 2ನೇ ವಾರ ಇವತ್ತು ಕೂಡ ಬೆಳಿಗ್ಗೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರ ಬರೋ ಕಾರಣಕ್ಕಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಬರುವಂತಹ ಭಕ್ತರೆಲ್ಲರಿಗೂ ಕೂಡ ಅನ್ನ ಸಂತರ್ಪಣೆಯಲ್ಲೂ ಕೂಡ ಇವತ್ತು ಚಾಮುಂಡಿ ಬೆಟ್ಟದ ಜಿಲ್ಲಾಡಳಿತ ವತಿಯಿಂದ ಕೂಡ ಹಮ್ಮಿಕೊಳ್ಳಲಾಗಿದೆ. ಸೊ ಎಲ್ಲ ಭಕ್ತರು ಕೂಡ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ಬಂದು ತಾಯಿಯ ದರ್ಶನ ಪಡೆಯುವುದು ಅಂತೇಳಿ ಈಗಾಗಲೇ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ತಿಳಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದ ಸಂಭ್ರಮ ಮನೆ ಮಾಡಿದೆ. ನಾಡ ದೇವತೆ ದರ್ಶನಕ್ಕೆ ಹರಿದು ಬರ್ತಾ ಇದೆ ಭಕ್ತ ಸಾಗರ. ಮುಂಜಾನೆಯಿಂದಲೇ ಸರತಿ ಸಾಲಲ್ಲಿ ನಿಂತು ದೇವರ ದರ್ಶನ ಪಡೆದುಕೊಳ್ತಾ ಇದ್ದಾರೆ ಭಕ್ತಾದಿಗಳು. ಚಾಮುಂಡಿ ತಾಯಿಯ ದರ್ಶನಕ್ಕೆ ಜನ ಕಾತರದಿಂದ ಕಾಯ್ತಿದ್ದಾರೆ. ಚಾಮುಂಡೇಶ್ವರಿಗೆ ನಾಗಲಕ್ಷ್ಮಿಯ ಅಲಂಕಾರ ಕೂಡ ಮಾಡಲಾಗಿದೆ. ರಾತ್ರಿವರೆಗೆ ತಾಯಿಯ ದರ್ಶನಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ಆಷಾಢದ ಶುಕ್ರವಾರ, ಹಾಗಾಗಿ ಸಂಭ್ರಮ ಸಡಗರ ಮನೆ ಮಾಡಿದೆ. ಈ ಹೊತ್ತಲ್ಲಿ ಚಾಮುಂಡಿ ದೇವಿಯ ದರ್ಶನ ಪಡೆದುಕೊಂಡ್ರೆ ಪಾವನ ಅನ್ನುವಂಥ ಭಾವ. ಹಾಗಾಗಿ ಅನೇಕ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಚಾಮುಂಡಿ ಬೆಟ್ಟಕ್ಕೆ. ಸದ್ಯ ಅಲ್ಲಿ ಯಾವ ರೀತಿಯ ಸಂಭ್ರಮದ ವಾತಾವರಣ ಕಾಣಿಸ್ತಾ ಇದೆ, ಆ ಕುರಿತು ನಮ್ಮ ಪ್ರತಿನಿಧಿ ವಿನೋದ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ಆಷಾಢ ಮಾಸದ 2ನೇ ಶುಕ್ರವಾರ ಇವಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಚಾಮುಂಡಿ ತಾಯಿಯ ಭಕ್ತರು ತಾಯಿಯ ದರ್ಶನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು. ಈಗಾಗಲೇ ನಾನು ಸದ್ಯ ಚಾಮುಂಡಿ ಬೆಟ್ಟದ ಆವರಣದಲ್ಲಿದ್ದೇನೆ. ಬೆಳಿಗ್ಗೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜೆ ನಡೆಸಲಾಗ್ತಾ ಇದೆ. ಅದರಲ್ಲೂ ಕೂಡ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆ ಆಗಿರುವಂತಹ ಚಾಮುಂಡಿ ತಾಯಿಗೆ ಕಳೆದ 4 ವಾರಗಳಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ವಿಶೇಷವಾಗಿ ಈಗಾಗಲೇ ದೇವಸ್ಥಾನದ ಆವರಣದ ಹೊರಭಾಗದಲ್ಲೂ ಕೂಡ ಈಗಾಗಲೇ ಉತ್ಸವ ಮೂರ್ತಿಗೂ ಕೂಡ ವಿಶೇಷವಾದಂತಹ ಅಲಂಕಾರವನ್ನು ಮಾಡಲಾಗಿದೆ. ಜೊತೆಗೆ ವಿವಿಧ ಹೂಗಳಿಂದ ಹಾಗೂ ವಿವಿಧ ಹಣ್ಣುಗಳು ಮತ್ತು ವಿವಿಧ ತರಕಾರಿಗಳಿಂದಲೂ ಕೂಡ ದೇವಸ್ಥಾನದ ಆವರಣಕ್ಕೆ ಸಂಪೂರ್ಣವಾಗಿ ಅಲಂಕಾರವನ್ನು ಮಾಡಿರುವಂಥದ್ದು. ಬೆಳಿಗ್ಗೆ 5:30ರಿಂದಲೂ ಕೂಡ ಚಾಮುಂಡಿ ತಾಯಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಲಾಗಿದೆ. ಅದರಲ್ಲೂ ಕೂಡ ರುದ್ರಾಭಿಷೇಕ ಇರ್ಬೋದು, ಕುಂಕುಮಾರ್ಚನೆ ಇರ್ಬೋದು. ತದನಂತರದಲ್ಲಿ ನಾಗಲಕ್ಷ್ಮಿ ಅಲಂಕಾರದಿಂದ ಚಾಮುಂಡಿ ತಾಯಿಗೆ ಅಲಂಕಾರವನ್ನು ಮಾಡಲಾಗಿದೆ. ಈಗಾಗಲೇ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಚಾಮುಂಡಿ ತಾಯಿಯ ದರ್ಶನ ಪಡೆಯಬಹುದಾಗಿದೆ. ಭಾಳ ವಿಶೇಷ ಅಂತಂದರೆ ಚಾಮುಂಡಿ ತಾಯಿಯ ಆವರಣದ ಕಂಪ್ಲೀಟ್ ಆಗಿ ಎಲ್ಲವನ್ನು ಕೂಡ ವಿವಿಧ ಹಣ್ಣುಗಳಿಂದ ಅಂದರೆ ಈಗಾಗಲೇ ಮೂಸುಂಬಿ ಇರ್ಬೋದು, ದಾಳಿಂಬೆ ಇರ್ಬೋದು, ಜೊತೆಗೆ ವಿವಿಧ ತರಕಾರಿಗಳಿಂದಲೂ ಕೂಡ ಅಲಂಕಾರವನ್ನು ಮಾಡಿರುವಂಥದ್ದನ್ನು ಕಾಣ್ತಾ ಇದ್ದೀವಿ. ಜೊತೆಗೆ ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಮೆಟ್ಟಿಲುಗಳ ಮೂಲಕ ಇರ್ಬೋದು, ಜೊತೆಗೆ ಈಗಾಗಲೇ ಜಿಲ್ಲಾಡಳಿತ ವತಿಯಿಂದ ಕೂಡ ಖಾಸಗಿ ವಾಹನಗಳಿಗೆ ನಿಷೇಧವನ್ನು ಹೇರಲಾಗಿದೆ. ಜೊತೆಗೆ ಹೆಲಿಪ್ಯಾಡ್ನಿಂದ ಉಚಿತವಾದಂತಹ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಬಂದು ಚಾಮುಂಡಿ ತಾಯಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರುವಂಥದ್ದು ದೇವಸ್ಥಾನದ ಹೊರಭಾಗದ ಆವರಣ. ಇಲ್ಲೂ ಕೂಡ ವಿಶೇಷವಾಗಿ ಬದನೆಕಾಯಿ ಇರ್ಬೋದು, ಜೊತೆಗೆ ವಿಶೇಷ ಹೂಗಳಿಂದ ಕೂಡ ಅಲಂಕಾರವನ್ನು ಮಾಡಲಾಗಿದೆ. ಸಂಪೂರ್ಣವಾಗಿ ವಿಶೇಷವಾದಂತಹ ಹೂಗಳಿಂದಲೇ ಕೂಡ ಒಂದು ಅಲಂಕಾರವನ್ನು ಮಾಡಿರುವಂಥದ್ದು. 4 ವಾರಗಳಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಸೊ ಹೀಗಾಗಿ ಈ 2ನೇ ವಾರ ಇವತ್ತು ಕೂಡ ಬೆಳಿಗ್ಗೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರ ಬರೋ ಕಾರಣಕ್ಕಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಬರುವಂತಹ ಭಕ್ತರೆಲ್ಲರಿಗೂ ಕೂಡ ಅನ್ನ ಸಂತರ್ಪಣೆಯಲ್ಲೂ ಕೂಡ ಚಾಮುಂಡಿ ಬೆಟ್ಟದ ಜಿಲ್ಲಾಡಳಿತ ವತಿಯಿಂದ ಕೂಡ ಹಮ್ಮಿಕೊಳ್ಳಲಾಗಿದೆ. ಸೊ ಎಲ್ಲ ಭಕ್ತರು ಕೂಡ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ಬಂದು ತಾಯಿಯ ದರ್ಶನ ಪಡೆಯುವುದು ಅಂತೇಳಿ ಈಗಾಗಲೇ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ತಿಳಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.